ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದಾಗ ಸಿಗುವ ಸೂಚನೆಗಳು. ಭವಿಷ್ಯದ ಘಟನೆಯ ಸೂಚನೆ ಮುಂಚಿತವಾಗಿ ಸಿಗುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಮನೆಯಲ್ಲಿ ಹೆಂಗಸರು ಮತ್ತು ಗಂಡಸರು ಮುಂಜಾನೆ ಬೇಗ ಎದ್ದು ಕೆಲಸ ಮಾಡುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಗಂಡ ಹೆಂಡತಿ ಹೊತ್ತು ಗೊತ್ತಿಲ್ಲದೆ ಸಂಭೋಗ ಮಾಡದೆ ನಿಯಮಗಳನ್ನು ಪಾಲಿಸುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಗಂಡಸರು ಸಂಪಾದನೆ ಮಾಡುವ ಮನಸ್ಸನ್ನು ಹೊಂದಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಗಂಡಸರು ಕೆಟ್ಟ ಚಟದಿಂದ ದೂರವಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ನೀವು ಮಲಗಿರುವಾಗ ಇದ್ದಕ್ಕಿದ್ದಂತೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಕನಸಿನಲ್ಲಿ ದೇವಸ್ಥಾನ, ಮಂತ್ರಪಠಣ, ಪೂಜೆ ಮಾಡುವುದು ಇಂಥದೆಲ್ಲ ಕಂಡರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಮನೆಯಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿ ಇವರನ್ನು ಪ್ರೀತಿಯಿಂದ ಆರೈಕೆ ಮಾಡುವ ಮನೆಯಲ್ಲಿ ದೇವರಿರುತ್ತಾನೆ. ಮಕ್ಕಳು ಸದ್ಗುಣಗಳಿಂದ ಬೆಳೆಯುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಮನೆಯ ಸದಸ್ಯರು ಸದಾ ಒಳಿತನ್ನು ಚಿಂತಿಸುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರ ವಾಸವಿರುತ್ತದೆ. ಎದ್ದ ತಕ್ಷಣ ಭೂಮಿಗೆ ಕಾಲಿಡುವ ಮುನ್ನ ನಮಸ್ಕರಿಸಿ ಸೂರ್ಯ ನಮಸ್ಕಾರ ಮಾಡುವವರ ಮನೆಯಲ್ಲಿ ದೇವರು ಯಾವಾಗಲೂ ನೆಲೆಸಿರುತ್ತಾನೆ. ಹಿರಿಯರ ಮಾತಿಗೆ ಗೌರವ ಕೊಡುವ ಮನೆಯಲ್ಲಿ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಸಂಜೆಯ ಸಮಯ ದೇವರ ದೀಪ ಹಚ್ಚುವ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಊಟಕ್ಕೆ ಗೌರವ ಕೊಡುವ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸುತ್ತಿದ್ದರೆ ಇಂತಹ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಅತಿಥಿಗಳನ್ನು ಗೌರವದಿಂದ ಸತ್ಕಾರ ಮಾಡುವ ಮನೆಯಲ್ಲಿ ದೇವರು ನೆಲೆಸಿರುತ್ತಾನೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.